ನಮಸ್ಕಾರ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು AI ಪ್ಲಸ್ ಪಲ್ಸ್ ಈ ಒಂದು ಮೊಬೈಲನ್ನು ನೀವು ಪರ್ಚೇಸ್ ಮಾಡಬೇಕಂತಿದ್ರೆ ಇದೊಂದು ಒಳ್ಳೆಯ ಮೊಬೈಲ್ ಆಗಿದೆ. ಇನ್ನು ನೀವು ಈ ಒಂದು ಮೊಬೈಲಲ್ಲಿ ಗೇಮನ್ನು ಕೂಡ ಆಡ್ಬೋದು. ಯಾವೆಲ್ಲ ಗೇಮನ್ನು ಕೂಡ ನೀವು ಈ ಒಂದು ಮೊಬೈಲಲ್ಲಿ ಆಡ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. BGMI ಆಗಿರ್ಬೋದು ಅಥವಾ ಫ್ರೀ ಫೈರ್ ಆಗಿರ್ಬೋದು. ಈ ಒಂದು ಗೇಮನ್ನು ನೀವು ಯಾವ ಸೆಟ್ಟಿಂಗಲ್ಲಿ ಈ ಒಂದು ಮೊಬೈಲಲ್ಲಿ ಆಡ್ಬೋದು ಅಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಇನ್ನು ನಾವು ಈ ಒಂದು ಮೊಬೈಲನ್ನು ಬಜೆಟ್ ನೋಡೋದಾದರೆ 5,000 ಈ ಒಂದು ಬಜೆಟಲ್ಲಿ ಇರುವಂಥದ್ದು. ಇನ್ನು ವೇರಿಯಂಟು 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ನ ವೇರಿಯಂಟು. ಈ ಒಂದು ಬಜೆಟಲ್ಲಿ ಇದೊಂದು ಒಳ್ಳೆಯ ಕಂಪ್ಲೀಟ್ ಪ್ಯಾಕೇಜಲ್ಲಿ ಇರುವಂಥ ಮೊಬೈಲು. ಈ ಕ್ಯಾಮ್ರಾ ಆಗಿರ್ಬೋದು ಅಥವಾ 90 Hz ರಿಫ್ರೆಶ್ ರೇಟ್ ಆಗಿರ್ಬೋದು, ಪ್ರೊಸೆಸರ್ ಆಗಿರ್ಬೋದು, ಫಿಂಗರ್ ಪ್ರಿಂಟನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಮೊಬೈಲಲ್ಲಿ ನಾವು ಗೇಮ್ ಪ್ಲೇಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆಡ್ಬೋದು. ಅದರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ತೇನೆ. ನಾವಿಲ್ಲಿ ಮೊದಲಿಗೆ ಫ್ರೀ ಫೈರ್ ಬಗ್ಗೆ ನೋಡೋಣ. ಈ ಒಂದು ಫ್ರೀ ಫೈರನ್ನು ನಾವು ಈ ಒಂದು ಮೊಬೈಲಲ್ಲಿ ಸ್ಮೂತ್ ಮತ್ತು ಹೈ FPS ಆಡಿದ್ರೆ ನಮಗೆ ತುಂಬಾ ಸ್ಮೂತಾಗಿರುತ್ತೆ ಗೇಮ್ ಪ್ಲೇ. ಇದರಲ್ಲಿ ಯಾವುದೇ ರೀತಿಯಾದಂಥ ಲ್ಯಾಗ್ ಅಥವಾ ಫ್ರೇಮ್ ಡ್ರಾಪ್ಸ್ ನಮಗೆ ಇದರಲ್ಲಿ ಆಗೋದಿಲ್ಲ. ಅದೇ ನಾವು ಸ್ಟ್ಯಾಂಡರ್ಡಲ್ಲೂ ಕೂಡ ಇಟ್ಕೊಂಡು ಆಡಿದ್ರೆ ಇದರಲ್ಲೂ ಕೂಡ ತುಂಬಾ ಸ್ಮೂತಾಗಿರುತ್ತೆ. ಅದೇ ರೀತಿ ನಾವು ಅಲ್ಟ್ರಾದಲ್ಲಿ ಇಟ್ಕೊಂಡು ಆದರೆ ಇದರಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ಸ್ ಆಗಿರ್ಬೋದು, ಹಾಗೆಯೇ ಲ್ಯಾಗ್ ಕೂಡ ಆಗುತ್ತೆ ಸ್ವಲ್ಪ. ನಾವು ಇದೊಂದು ಗೇಮನ್ನು ಲಾಂಗ್ ಟರ್ಮಲ್ಲಿ ಅಂದರೆ ಒಂದು ವರ್ಷ 2 ವರ್ಷ ಹೀಗೆ ನಾವು ಆಡ್ತಿದ್ರೆ ಇದು ನಮಗೆ ತುಂಬ ಸ್ಮೂತಲ್ಲಿ ಇಟ್ಕೊಂಡು ಆಡಿದ್ರೆ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಇಲ್ಲಿ ಹೈ FPS ಇಟ್ಕೊಂಡು ಆಡಿದ್ರೆ ಮೊಬೈಲ್ ತುಂಬಾ ಹೀಟ್ ಆಗುತ್ತೆ, ಹಾಗೆಯೇ ಬೇಗನೆ ಲ್ಯಾಗ್ ಆಗುತ್ತೆ ಈ ಒಂದು ಫ್ರೀ ಫೈರಲ್ಲಿ. ಇನ್ನು BGMI ನಾವು ಈ ಒಂದು ಮೊಬೈಲಲ್ಲಿ ಆಡ್ತಿದ್ರೆ ಅಂದರೆ ಕೂಡ ನಾವಿಲ್ಲಿ ಮೊದಲಿಗೆ ನಮಗಿಲ್ಲಿ ಸೆಟ್ಟಿಂಗ್ ತೋರಿಸ್ತಿರುವಂಥದ್ದು ಸ್ಮೂತ್ ಮತ್ತು ಹೈ FPS ತುಂಬಾ ಸ್ಮೂತಾಗಿ ರನ್ ಆಗುತ್ತೆ. ಹಾಗೆ ನಾವು ಇದರಲ್ಲಿ ಗ್ರಾಫಿಕನ್ನು ಜಾಸ್ತಿ ಮಾಡಿದ್ರೆ ಬ್ಯಾಲೆನ್ಸ್ ಮತ್ತು HD ಮಾಡಿದ್ರೆ ಅದು ಫ್ರೇಮ್ ಡ್ರಾಪ್ ಸ್ವಲ್ಪ ಲ್ಯಾಗ್ ಆಗುತ್ತೆ. ಇನ್ನು ನಾವು ಇದರಲ್ಲಿ BGMI ಇದು ತುಂಬಾ ಹೆವಿ ಗ್ರಾಫಿಕ್ ಇರುವಂಥ ಗೇಮು. ಇದನ್ನು ನಾವು ಲಾಂಗ್ ಟರ್ಮಲ್ಲಿ ಆಡಲಿಕ್ಕೆ ಹೋದರೆ ಮೊಬೈಲ್ ಬೇಗನೆ ಹಾಳಾಗುತ್ತೆ, ಇನ್ನು ಲ್ಯಾಗ್ ಕೂಡ ಆಗುತ್ತೆ. ಇವಾಗ ಸದ್ಯಕ್ಕೆ ಇದು ಹೊಸ ಮೊಬೈಲ್ ಆಗಿರೋದ್ರಿಂದ ಅಷ್ಟೊಂದೇನು ಆಗೋದಿಲ್ಲ. ನಾವಿಲ್ಲಿ BGMI ಸ್ಮೂತಲ್ಲಿ ಆಡಿದ್ರೆ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ, ಯಾವುದೇ ರೀತಿ ನಮಗೆ ಲ್ಯಾಗ್ ಆಗೋಲ್ಲ. ನಾವು ತುಂಬ ಜಾಸ್ತಿ ಸಮಯ ಆಡ್ತಾ ಹೋದಾಗ ಇದು ಲ್ಯಾಗ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಸ್ಮೂತಲ್ಲಿ ನಿಮಗೆ ಆಡಬೇಕನ್ಸಿದ್ರೆ ನೀವು ಸ್ಮೂತಲ್ಲಿ ಇಟ್ಕೊಂಡೇ ಆಡಿ, ಹಾಗೆ ಸ್ವಲ್ಪ ಕಡಿಮೆ ಸಮಯ ಆಟ ಆಡಿ ಇದರಲ್ಲಿ, ಹಾಗಾಗಿ ಏನು ತೊಂದರೆ ಆಗೋಲ್ಲ. ಇನ್ನು ನಾವು ಈ ಒಂದು ಮೊಬೈಲು ಜಾಸ್ತಿ ಗ್ರಾಫಿಕಲ್ಲಿ ಇಟ್ಕೊಂಡು ಆಡಿದ್ರೆ ಇದು ನಮಗೆ ಬೇಗನೆ ಹೀಟ್ ಆಗುತ್ತೆ. ಹಾಗೆಯೇ ಇದರಲ್ಲಿ ನಮಗೆ ಬ್ಯಾಟ್ರಿ ಡ್ರೈನ್ ಕೂಡ ತುಂಬಾ ಬೇಗನೆ ಆಗುತ್ತೆ. ಇದು ಯಾವುದೇ ಗೇಮ್ ಕೂಡ ಆಗಿರ್ಬೋದು, ಫ್ರೀ ಫೈರ್ ಆಗಿರ್ಬೋದು ಅಥವಾ BGMI ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಯಾವುದೇ ಗೇಮನ್ನು ನೀವು ಜಾಸ್ತಿ ಗ್ರಾಫಿಕಲ್ಲಿ ಇಟ್ಕೊಂಡು ಆಡಿದ್ರೆ ಅಲ್ಟ್ರಾ ಆಗಿರ್ಬೋದು, ಹಾಗೆ ಒಂದು ಜಾಸ್ತಿ ಟೈಮ್ ಫ್ರೇಮಲ್ಲಿ ಇಟ್ಕೊಂಡು ಆಡಿದ್ರೆ ನಮಗಿದು ಬೇಗನೆ ಹೀಟಿಂಗ್ ಇಶ್ಯೂ ಕೂಡ ಆಗುತ್ತೆ ಮೊಬೈಲಲ್ಲಿ. ಹಾಗೆಯೇ ಬ್ಯಾಟ್ರಿ ಕೂಡ ಬೇಗನೆ ಡ್ರೈ ಆಗುತ್ತೆ. ಇನ್ನು ಸಬ್ ಅಂತ ಗೇಮನ್ನು ಕೂಡ ನೀವು ಆರಾಮಾಗಿ ಆಡ್ಕೊಳ್ಬೋದು, ಯಾವುದೇ ತೊಂದರೆ ಆಗೋಲ್ಲ. ಅದರಲ್ಲೇನು ಜಾಸ್ತಿ ಗ್ರಾಫಿಕ್ ಇರೋಲ್ಲ. ಇನ್ನು ಫ್ರೆಂಡ್ಸ್, ಈ ಒಂದು ಮೊಬೈಲ್ ಸ್ಟಾರ್ಟಿಂಗಲ್ಲಿ ಬಿಟ್ಟಾಗ 4,500 ಇತ್ತು. ನಂತರ ನಾನು ವಿಡಿಯೋ ಮಾಡುವಂಥ ಟೈಮಲ್ಲಿ ಈ ಒಂದು ಮೊಬೈಲ್ನ ಪ್ರೈಸು 5,000 ಆಗಿತ್ತು. ಆದರೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದಾಗೆ ಈ ಒಂದು ಮೊಬೈಲ್ನ ಪ್ರೈಸು 6,000ಕ್ಕೆ ಇರುವಂಥದ್ದು, 5,999. ಹಾಗೆ ನೀವೇನಾದ್ರು ಇದರಲ್ಲಿ ಒಂದು UPIನ ಮೂಲಕ ಪೇಮೆಂಟ್ ಮಾಡಿದ್ರೆ ಇಲ್ಲಿ ನಮಗೆ 500 ರೂಪಾಯಿನ ಡಿಸ್ಕೌಂಟ್ ಕೂಡ ಸಿಗುತ್ತೆ, 5ವರೆಗೆ ಸಿಗುತ್ತೆ. ನೀವು ಇವಾಗ ಪರ್ಚೇಸ್ ಮಾಡಬೇಕಂದ್ರೆ ಈ ಒಂದು ಬೆಲೆಯಲ್ಲಿ ಪರ್ಚೇಸ್ ಮಾಡಬೇಕು, ಅಥವಾ ನೀವು ಆಫರಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡಿ, ಡಿಸ್ಕೌಂಟ್ ಸಿಗ್ಬೋದು. ಇದಿಷ್ಟು ಫ್ರೆಂಡ್ಸ್ ಈ ಒಂದು ಮೊಬೈಲ್ನ ಬಗ್ಗೆ ಗೇಮ್ ಪ್ಲೇ ರಿವ್ಯೂ. ಹೇಗನ್ಸ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.